ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಏನಂತಂದರೆ, ವಿದ್ಯಾರ್ಥಿಗಳು ಈಗ ಆರ್ಡ್ರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ, ನಾವು ಎಷ್ಟು ದಿನಗಳ ಒಳಗಾಗಿ ಹೋಗಿ ಅಡ್ಮಿಷನ್ ಮಾಡಿಸಬೇಕು ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನಂದರೆ, ನಾವು ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ, ಮನೆಯಲ್ಲಿ ಯಾರೂ ಇಲ್ಲ, ನಾವು ಒಬ್ಬರೇ ಆಗಿದ್ದೀವಿ, ಪೇರೆಂಟ್ಸ್ ನಾಳೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ, ಹೋಗ್ಬಹುದಾ ಅಂತ ಎರಡನೇ ಪ್ರಶ್ನೆ. ಮೂರನೇದ್ದು, ದುಡ್ಡು ಹೊಂದಾಣಿಕೆ ಆಗ್ತಾ ಇಲ್ಲ, ಸೊ ಹೀಗಾಗಿ ನಾವು 7 ದಿನ ಬಿಟ್ಟು ಹೋಗ್ಬೇಕಂತ ಮಾಡಿದ್ದೀವಿ, ಬರುತ್ತಾ? ಈ 3 ಪ್ರಶ್ನೆಗಳಿಗೆ ಈ ಒಂದು ಆನ್ಸರ್ ಈ ವಿಡಿಯೋದಲ್ಲಿ ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ಏನಂದರೆ ಕೆಇದವರು ನಿಮ್ಮಗಳಿಗೆ ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ. 31ರಿಂದ 5ನೇ ತಾರೀಕು ತನಕ ನೀವು ಆರ್ಡ್ರ್ ಕಾಪಿ ಎನಿ ಟೈಮ್ ಡೌನ್ಲೋಡ್ ಮಾಡ್ಕೊಳ್ಬೋದು. ಆಮೇಲೆ ಕಾಲೇಜಿಗೆ ವರ್ಕಿಂಗ್ ಡೇ ಒಳಗಡೆ ಹೋಗಿ ನೀವು ಅಡ್ಮಿಷನ್ 5ನೇ ತಾರೀಕಿನ ಒಳಗಡೆ 5ನೇ ತಾರೀಕು 5:30 ಒಳಗಡೆ ನೀವು ಸಂಜೆ 5 ಒಳಗಡೆ ಹೋಗಿ ನೀವು ಅಡ್ಮಿಷನನ್ನು ಮಾಡಿಸ್ಬೋದು ಅಂತ ಹೇಳಿಬಿಟ್ಟಿದ್ದಾರೆ. ಓಕೆ, ನೀವು ಆರ್ಡ್ರ್ ಕಾಪಿನ ನೀವು ನೋಡಿ, ಆರ್ಡ್ರ್ ಕಾಪಿ ನೀವು ಎಷ್ಟು ಬೇಕಷ್ಟು ಡೌನ್ಲೋಡ್ ಮಾಡ್ಕೋಬೋದು. ಒಂದಲ್ಲ ಎರಡಲ್ಲ, ಇವತ್ತು ಮಾಡ್ಕೊಳ್ಬೋದು, ನಾಳೆಗೂ ಮಾಡ್ಕೋಬೋದು, ನಾಡಿದ್ದು ಮಾಡ್ಕೋಬೋದು. 5ನೇ ತಾರೀಕಿನ 5:30 ತನಕನೂ ಕೂಡ ನೀವು ಪದೇ ಆರ್ಡ್ರ್ ಕಾಪಿಯನ್ನು ಎಷ್ಟು ಬೇಕಷ್ಟು ಡೌನ್ಲೋಡ್ ಮಾಡ್ಕೋಬೋದು. ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಥರಂಥ ಅಭ್ಯಂತರ ಇಲ್ಲ. ಅಥವಾ ನೀವು ಒಂದು ಆರ್ಡ್ರ್ ಕಾಪಿನ ಡೌನ್ಲೋಡ್ ಮಾಡಿಕೊಂಡು ಅದನ್ನು PDF-ಗೆ ಕನ್ವರ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಅದನ್ನು ನಾಳೆಗೆ ಪ್ರಿಂಟ್ ತೊಗೋಬೋದು, ನಾಡಿದ್ದು ಪ್ರಿಂಟ್ ತೊಗೋಬೋದು, 5ನೇ ತಾರೀಕು ತನಕ ನೀವು ಪ್ರಿಂಟ್ ತೆಗಿತಾನೆ ಹೋಗ್ಬೋದು. ಆಮೇಲೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಇರೋದಿಲ್ಲ, ಅಂದರೆ ಆರ್ಡ್ರ್ ಕಾಪಿಗೆ ಎಕ್ಸ್ಪೈರಿ ಡೇಟ್ ಅಂತ ಇರೋದಿಲ್ಲ. ಸೊ ಹೀಗಾಗಿ ನೀವು ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ನಾಳೆಗೆ ಹೋಗ್ತೀನಿ, ನಾಡಿದ್ದು ಹೋಗ್ತೀನಿ ಅನ್ನೋರು ನೋಡಿ, ನಿಮಗೆ ಆ್ಯಸ್ ಪರ್ ದ ಕೆಇದವರ ಪ್ರಕಾರ, ಸೊ ಕೆಇದವರ ಪ್ರಕಾರ ಏನಂತಂದರೆ, ಒಂದು ಸ್ಕೆಡ್ಯೂಲ್ ಪ್ರಕಾರ ನಿಮ್ಮಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕ ಇರೋದು ನೋಡಿ 31ರಿಂದ 5ನೇ ತಾರೀಕಿನ ಒಳಗಡೆ ನೀವೇನು ಮಾಡ್ಬೋದು, ಚಾಯ್ಸ್ ಝೋನನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಂಥ ಫೀಯನ್ನು ಪೇ ಮಾಡಿ ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ಆರ್ಡ್ರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಕೊನೆಯ ದಿನಾಂಕ ಲಾಸ್ಟ್ನೇದು 4ನೇ ಪಾಯಿಂಟಲ್ಲಿರುವಂಥದ್ದು 5/9/2024 ಬಿಫೋರ್ 5:30 ಸಂಜೆ 5:00 ಒಳಗಡೆ ನೀವೇನು ಮಾಡ್ಬೋದು ಅಂತಂದರೆ ಹೋಗಿ ಅಡ್ಮಿಷನನ್ನು ಪಡ್ಕೋಬೋದು. ಅಂದರೆ ಇಟ್ ಮೀನಿಂಗ್ ಇವತ್ತು ಎಷ್ಟಿದೆ ತಾರೀಕು, ಇವತ್ತು ತಾರೀಕು ಏನಪ್ಪ ಅಂತಂದರೆ 2 ಇದೆ, ಹೌದಾ? ಸೊ ನೀವು ನಾಳೆ ಹೋಗಿ ನಾಡಿದ್ದು ಹೋಗಿ, ಅಥವಾ ಈ ಒಂದು 5ನೇ ತಾರೀಕು ಕೂಡ ಹೋದ್ರೆ ನಡೀತೈತೆ ನಿಮ್ಗೆ. 5ನೇ ತಾರೀಕು ಆದರೆ 5:30 ಒಳಗಡೆ ಹೋಗಬೇಕು, ಅಲ್ಲಿ ತನಕ ಟೈಮ್ ಇದೆ. ನೀವು ಅಲ್ಲಿ ತನಕ ಹೋಗಿ ಅಡ್ಮಿಷನ್ ಪಡ್ಕೋಬೋದು. ಯಾರಿಗೂ ತೊಂದರೆ ಇದೆ ಅಥವಾ ಒಬ್ಬರೇ ಹೋಗ್ಲಿಕ್ಕೆ ಆಗೋದಿಲ್ಲ, ಪೇರೆಂಟ್ಸ್ ಇಲ್ಲ, ಈ ಥರ ಅನ್ನೋರು ಕೂಡ ಇವತ್ತು ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ನೀವು ನಾಳೆಗೆ ಹೋಗ್ಬೋದು, ನಾಡಿದ್ದು ಹೋಗ್ಬೋದು. ಓಕೆ, ಇದು ನಿಮಗೆ ಕ್ಲಿಯರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.